ಕಂಟಿನ್ಯೂಷನ್ ನೋಡೋಣ. ಕಂಪ್ನಿ ಕ್ರಿಯೇಟ್ ಮಾಡೋಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗೆ ಕ್ರಿಯೇಟ್ ಕಂಪನಿ ಆಪ್ಷನ್ ಈ ರೀತಿ ಸ್ಕ್ರೀನ್ ಬರುತ್ತೆ. ನೇಮ್ ಸೆಕ್ಷನ್ ಅಲ್ಲಿ ನಾನು ಕರ್ಮ ವಾಟರ್ ಸೊಲ್ಯೂಷನ್ಸ್ ಅಂತ ಒಂದು ಕಂಪನಿ ನೇಮ್ ಹಾಕಿದ್ದೀನಿ. ಹೊಸ ಕಂಪನಿ ಕ್ರಿಯೇಟ್ ಮಾಡ್ತಿರೋದು. ರಿಮೆಂಬರ್, ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗಿದೆ ಆ ರೀತಿ ನಾನು ಎಂಟ್ರಿ ಮಾಡ್ಕೊಳ್ತಾ ಹೋಗ್ತೀನಿ. ಅಡ್ರೆಸ್, C41 Sector 10 Dadri Road, ಬ್ಯಾಂಗ್ಳೂರ್ ಅಂತಾನೆ ಹಾಕ್ತೀನಿ. ಇಲ್ಲಿ ನೋಯ್ಡಾ ಅಂತ ಇದೆ ಟೆಕ್ಸ್ಟ್ ಅಲ್ಲಿ. ಲಿಸ್ಟ್ ಆಫ್ ಕಂಟ್ರೀಸ್ ಅಲ್ಲಿ ಅಲ್ಲಿ ಬರ್ತಾ ಇದೆ. ಜಸ್ಟ್ ಅಲ್ಲಿ ನೀವು ಚೂಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಡೌನ್ ಆರೋ ಕೀ ನೀವು ಮೂವ್ಮೆಂಟ್ ಮಾಡಿದ್ರೆ ಲಿಸ್ಟ್ ಆಫ್ ಕಂಟ್ರೀಸ್ ಬರುತ್ತೆ. ಜಸ್ಟ್ ಪ್ರೆಸ್ ಎಂಟರ್ ಫ್ರಮ್ ಯುವರ್ ಕೀಬೋರ್ಡ್. ಸ್ಟೇಟ್ ನೋಯ್ಡಾ ಇರೋದ್ರಿಂದ ಅಲ್ಲಿ ಉತ್ತರ ಪ್ರದೇಶ್ ಇತ್ತು, ಸೊ ಅದಕ್ಕೆ ನಾನು ಬ್ಯಾಂಗ್ಳೂರ್ ಅಂತ ಮಾಡಿ, ನೀವು ಕನ್ಫ್ಯೂಸ್ ಆಗ್ತೀರಾ ಅಂತ ಕರ್ನಾಟಕ ಅಂತ ತಗೊಳ್ತಾ ಇದ್ದೀನಿ. ಪಿನ್ ಕೋಡ್ 560001. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಯಾವುದಾದ್ರೂ ಒಂದು ಡಮ್ಮಿ ನಂಬರ್ ಹಾಕ್ತೀನಿ. ಮೊಬೈಲ್ ನಂಬರ್ ಅಷ್ಟೇ. ಫ್ಯಾಕ್ಸ್ ನಂಬರ್ ಎಂಟ್ರಿ ಮಾಡ್ಕೋಬಹುದು. ಇಮೇಲ್ ID, karma@gmail.com. ವೆಬ್ಸೈಟ್ karma.com. ಫೈನಾನ್ಷಿಯಲ್ ಇಯರ್ 1/4/2020. ಬುಕ್ಸ್ ಬಿಗಿನಿಂಗ್ ಫ್ರಮ್ ಈ ಡೇಟ್ ಇರಲಿ. ಪಾಸ್ವರ್ಡ್ ನಾನು ಈ ರೀತಿ ಕೊಡ್ತೀನಿ. ನೀವೇನಾದರೂ ನಿಮ್ಮ ಕಂಪ್ನಿಗೆ ಸೆಕ್ಯೂರ್ಡ್ ಪಾಸ್ವರ್ಡ್ ತಗೋಬಹುದು.
ರಿಪೀಟ್ ಪಾಸ್ವರ್ಡ್ ಹಾಕೋಬಹುದು. ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್, ಈ ಫೀಚರು ಎನೇಬಲ್ ಮಾಡ್ತೀನಿ. ಎನೇಬಲ್ ಮಾಡಿದ್ರೆ ಮತ್ತೆ ಆಪ್ಷನ್ ಸಿಗುತ್ತೆ. ನೇಮ್ ಆಫ್ ದಿ ಅಡ್ಮಿನಿಸ್ಟ್ರೇಟರ್, ಅಗೇನ್ ಇದಕ್ಕೂ ಪಾಸ್ವರ್ಡ್, ಇವ್ರ ಅಡ್ಮಿನ್ ಇಂದ ಲಾಗಿನ್ ಆಗಿ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಆಪ್ಷನ್ ಇತ್ತು. ಇಲ್ಲೊಂದು ಮೆಸೇಜ್ ಬರ್ತಿದೆ, ಫರ್ಗೆಟಿಂಗ್ ಯುವರ್ ಪಾಸ್ವರ್ಡ್ ವಿಲ್ ರೆಂಡರ್ ಯುವರ್ ಡೇಟಾ ಇನ್ಆಕ್ಸೆಸಿಬಲ್. ನೀವು ತಗೊಳಕ್ಕಾಗಲ್ಲ, ಮರಿಬೇಡಿ ಪಾಸ್ವರ್ಡ್ ಅಂತ ವಾರ್ನಿಂಗ್ ಮಾಡ್ತಾ ಇದೆ. ಯೂಸ್ ಟ್ಯಾಲಿ ಆಡಿಟ್ ಫೀಚರ್ಸ್ ಅಂತ ಕೇಳ್ತಿದೆ. ಟ್ಯಾಲಿ ಆಡಿಟ್ ಅಂತ ಒಂದು ಟಾಪಿಕ್ ಇದೆ ನಿಮಗೆ. ಈಗಲೇ ಇದು ಎನೇಬಲ್ ಮಾಡಿಕೊಂಡ್ರೆ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ನೋ ಅಂತ ಕೊಟ್ರೆ ಆಡಿಟ್ ಫೀಚರ್ ನಿಮಗೆ ಆಪ್ಷನ್ ಸಿಗಲ್ಲ. ಡಿಸಲೋ ಓಪನಿಂಗ್ ಇನ್ ಎಜುಕೇಶನ್ ಮೋಡ್. ಎಜುಕೇಶನ್ ಮೋಡಲ್ಲೇ ಬೇಕು, ಯಾಕಂದ್ರೆ ಲೈಸೆನ್ಸ್ ಇಲ್ಲ, ವರ್ಕ್ ಆಗಲ್ಲ. ಬೇಸ್ ಕರೆನ್ಸಿ ಸಿಂಬಲ್ ಹಾಗೆ ಇರುತ್ತೆ. ಇದೆಲ್ಲ ಬೇಕಿದ್ರೆ ನಾವು ಸೆಟ್ ಮಾಡ್ಕೋಬಹುದು, ಇಲ್ಲ ವಿ ಕ್ಯಾನ್ ಮೂವ್ ಆನ್. ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಎಂಟರ್ ಪ್ರೆಸ್ ಮಾಡ್ಕೊಳ್ತಾ ಹೋದ್ರೆ ನಿಮ್ ಕಾರ್ನರ್ ಅಲ್ಲಿ ಒಂದು ಬಾಕ್ಸ್ ಕಾಣಿಸ್ತಿದೆ, ಅಕ್ಸೆಪ್ಟ್ ಎಸ್ ಆರ್ ನೋ ಅಂತ ಬರುತ್ತೆ. ವೈ ಪ್ರೆಸ್ ಮಾಡಿದ್ರೆ ಎಸ್ ಅಂತ ಇದೆ. ಈಗ ಕಂಪನಿ ಓಪನ್ ಮಾಡಕ್ಕೆ ಪಾಸ್ವರ್ಡ್ ಕೊಟ್ಟಿದ್ದೆ ನಾನು, ಅದಕ್ಕೆ ಪಾಸ್ವರ್ಡ್ ನೋ ಅಂತ ಸೆಟ್ ಮಾಡಿದ್ರೆ ಈ ರೀತಿ ಕೇಳಲ್ಲ. ನೋಡಿ, ಕರ್ಮಾ ವಾಟರ್ ಸೊಲ್ಯೂಷನ್ಸ್ ಅಂತ ಅಡ್ಮಿನ್ ಅಡ್ವಾನ್ಸ್ ಸೆಕ್ಯೂರಿಟಿ ಆಪ್ಷನ್ಸ್ ಇಲ್ಲಿ ಅಡ್ಮಿನ್ ಆಪ್ಷನ್ ತಗೊಂಡಿದ್ದೆ. ಅಡ್ಮಿನ್ ನನ್ನ ನೇಮೇ ಕೊಟ್ಟಿದ್ದೆ, ಅದಕ್ಕೊಂದು ಪಾಸ್ವರ್ಡ್. ಅಡ್ಮಿನ್ ನನ್ನ ನೇಮ್ ಕೊಟ್ಟು ಅದಕ್ಕೊಂದು ಪಾಸ್ವರ್ಡ್ ಕೊಟ್ಟಿದ್ದೆ, ಅದು ಆಪ್ಷನ್ ಕೇಳ್ತು. ಮತ್ತೆ ಓವರ್ ಆಲ್ ನನ್ನ ಕಂಪನಿ ಅಕೌಂಟ್ಗೆ ಒಂದು ಸೆಕ್ಯೂರಿಟಿ ಪಾಸ್ವರ್ಡ್ ಕೊಟ್ಟಿದ್ದೆ. ಫಸ್ಟ್ ಅದು ಕೇಳಿ ಅಡ್ಮಿನ್ ಎಂಟ್ರಿ ಆಗಿ ನೆಕ್ಸ್ಟ್ ನಾವಿಲ್ಲಿ ಬಂದ್ವಿ. ದಿಸ್ ಇಸ್ ದಿ ಸೆಕ್ಯೂರಿಟಿ ಫೀಚರ್ ಆಫ್ ಟ್ಯಾಲಿ. ಅದು ಒಂದು ನಿಮಗೆ ಟಾಪಿಕ್ ಇದೆ, ಸೆಕ್ಯೂರಿಟಿ ಆಪ್ಷನ್ ಇನ್ ಟ್ಯಾಲಿ ಅಂತ. ನೀವು ಅದು ಎನೇಬಲ್ ಮಾಡಿರೋದಕ್ಕೇನೆ ನಿಮ್ಗೆ ಈ ರೀತಿ ಸೆಕ್ಯೂರಿಟಿ ಆಪ್ಷನ್ ಸಿಕ್ತು. ನೋ ಅಂತ ಕೊಟ್ರೆ ನಿಮಗೆ ಪಾಸ್ವರ್ಡ್ ಎಂಟ್ರಿ ಮಾಡೋ ತಲೆನೋವು ಇರಲ್ಲ. ಅಡ್ಮಿನ್ ನೇಮು, ಅಡ್ಮಿನ್ ಪಾಸ್ವರ್ಡು, ಕಂಪನಿ ಪಾಸ್ವರ್ಡು ಇದ್ಯಾವುದು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಕಂಪನಿ ಕ್ರಿಯೇಟ್ ಆಗಿದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕರ್ಮಾ ವಾಟರ್ ಸೊಲ್ಯೂಷನ್ಸ್ ಅಂತ. ಇನ್ನು ವೌಚರ್ಸ್ ಎಂಟ್ರಿ ಮಾಡಿಲ್ಲ. ಸೊ ಈ ರೀತಿ ಕಂಪನಿ ಕ್ರಿಯೇಟ್ ಮಾಡಿದಾಗ ಇಲ್ಲಿ ನೇಮ್ ಬರುತ್ತೆ. ನಾನು ಮೇನ್ ಸ್ಕ್ರೀನ್ಗೆ ಬಂದಿದ್ದೀನಿ. ಓಪನ್ ಆದಾಗ ಕಾಣಿಸುತ್ತಲ್ಲ ಮೇನ್ ಸ್ಕ್ರೀನು. ಇಲ್ಲಿ ಸೆಲೆಕ್ಟ್ ಕಂಪನಿ ಅಂತ ಇದೆಯಲ್ಲ, ಇಲ್ಲಿಗೆ ಹೋಗೋಣ. ಫಸ್ಟ್ ಟೈಮ್ ಶಕ್ತಿ ಕಂಪನಿ, ಶಟ್ ಕಂಪನಿಗೆ ಆಲ್ಟ್ F1 ಆಪ್ಷನ್. ಈಗ ಸೆಲೆಕ್ಟ್ ಕಂಪನಿಗೆ ಬರ್ತೀನಿ.
ದಿಸ್ ಈಸ್ ಹೌ ಯು ಕ್ರಿಯೇಟ್ ಕಂಪನೀಸ್. ಇದಿಷ್ಟು ಸ್ಟೆಪ್ಸ್ ಏನು ಡಿಸ್ಕಷನ್ ಮಾಡಿದ್ವಿ ಕಂಪ್ನಿ ಕ್ರಿಯೇಷನ್ಗೆ, ಆ ಸ್ಕ್ರೀನ್ ಬರೆದು ಆ ಸ್ಟೆಪ್ಸ್ ಬರೆಯೋದೇನೆ 7 ಮಾರ್ಕ್ಸ್ ಇರುತ್ತೆ ನಿಮಗೆ. ತುಂಬ ಈಸಿ ಇದೆ ಫೀಲ್ಡ್ಸ್ಗಳೆಲ್ಲ. ಜಸ್ಟ್ ಕಂಪನಿ ನೇಮು, ಕಂಪನಿ ಅಡ್ರೆಸ್ಸು, ಸ್ಟೇಟು, ನೀವು ಯಾವ ಸಿಟಿಲಿ ಆಫೀಸ್ ಇದೆ ಆಫೀಸ್ ಅಡ್ರೆಸ್ಸು, ಟೆಲಿಫೋನ್ ನಂಬರ್, ಮೊಬೈಲ್ ನಂಬರ್, ಈ ರೀತಿ ಸಿಂಪಲ್ ಆಪ್ಷನ್ಸ್ಗಳಿರುತ್ತೆ. ಅದನ್ನು ನೀವು ಈಸಿಯಾಗಿ ಡ್ರಾ ಮಾಡ್ಬೋದು. ಡೌನ್ ಸೈಡಲ್ಲಿ ಆ ಡೆಸಿಮಲ್ ಪ್ಲೇಸಸ್ ಎಷ್ಟಿರಬೇಕು, ಪೈಸಾದಲ್ಲಿ ಬೇಕಾ, ಅಮೌಂಟ್ಸು ಬಿಲ್ಲಲ್ಲಿ ಜಸ್ಟ್ ರುಪೀಸ್ ಮಾತ್ರ ಲಿಮಿಟೆಡ್ ಆಗಿರಬೇಕಾ, ಕರೆನ್ಸಿ ಯಾವುದಿರಬೇಕು, ಮತ್ತು ಸೆಕ್ಯೂರಿಟಿ ಆಪ್ಷನ್ ತಗೊಂಡ್ರೆ ಸೆಕ್ಯೂರಿಟಿ ಫೀಚರ್ಸ್, ಪಾಸ್ವರ್ಡ್ ಎಂಟ್ರಿ ಮಾಡೋಕ್ಕೆ ಆಪ್ಷನ್ಸು, ಈ ರೀತಿ ವೆಬ್ಸೈಟ್ ಅಡ್ರೆಸ್ ಇದ್ರೆ ವೆಬ್ಸೈಟ್ ನೇಮು, ಇಮೇಲ್ ಐ ಡಿ, ಈ ರೀತಿ ಎಂಟ್ರಿ ಮಾಡೋಕ್ಕೆ ಆಪ್ಷನ್ಸ್ ಇರುತ್ತೆ. ಇದು ಸ್ಟೆಪ್ಸು ನೀವು ನೀಟಾಗಿ ಫಾಲೋ ಅಪ್ ಮಾಡ್ಕೋಬೇಕು ಥಿಯರಿಗೆ. ಪ್ರಾಕ್ಟಿಕಲ್ಗೆ ಸುಮಾರು ಎಲ್ಲ ಎಕ್ಸಸೈಸಲ್ಲೂ ಒಂದೊಂದು ಕಂಪ್ನಿ ಕ್ರಿಯೇಟ್ ಮಾಡಿಕೊಂಡು ನೀವು ವೌಚರ್ ಎಂಟ್ರಿ ಮಾಡ್ತಾ ಹೋಗಬೇಕು. ನಿಮಗೆ ಅದು ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆಗ ನಿಮಗೆ ಆ ಪ್ರಾಕ್ಟಿಕಲ್ಸಲ್ಲಿ ಮಾಡ್ತಾ ಮಾಡ್ತಾ ಕಂಪ್ನಿ ಕ್ರಿಯೇಷನ್ ಸ್ಟೆಪ್ಸನ್ನು ಹಾಗೇನೆ ನೀವೇ ಓನಾಗೇನೆ ಬರಿತಾ ಹೋಗ್ತೀರಾ. ಸೊ ಇದು ಕರ್ಮಾ ವಾಟರ್ ಸೊಲ್ಯೂಷನ್ಸ್ ಅಂತ ಒಂದು ಕಂಪ್ನಿ ಕ್ರಿಯೇಟ್ ಮಾಡಿದ್ದು ಎಕ್ಸಾಂಪಲ್ ಇದೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಟಾಪಿಕ್ ನಿಮಗೆ ಕಂಪ್ನಿ ಕ್ರಿಯೇಷನ್ ಆದಮೇಲೆ ಅದರಲ್ಲಿ ಆಲ್ಟರ್, ಡಿಸ್ಪ್ಲೇ, ಅಕೌಂಟ್ಸ್ ಇನ್ಫೋ, ಲೆಡ್ಜರ್ ಕ್ರಿಯೇಷನ್ ಅಂತ ಇದೆ. ನಾನು XYZ ಕಂಪನಿ ತಗೊಂಡಿದ್ದೀನಿ. ಇದರಲ್ಲಿ ಅಕೌಂಟ್ಸ್ ಇನ್ಫೋ ಅಂತ ಆಪ್ಷನ್ ಇದೆ ನೋಡಿ. ಸೆಲೆಕ್ಟ್ ಮಾಡಿದ್ದೀನಿ XYZ ಕಂಪನಿ. ಅಕೌಂಟ್ಸ್ ಇನ್ಫೋ ಆಪ್ಷನ್. ಅಕೌಂಟ್ಸ್ ಇನ್ಫೋ ಮೇಲೆ ಎಂಟರ್ ಪ್ರೆಸ್ ಮಾಡಿದ್ರೆ ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ. ಇದರಲ್ಲಿ ಲೆಡ್ಜರ್ ಮಾಡಬೇಕು. ಸಿಂಗಲ್ ಲೆಡ್ಜರ್, ಮಲ್ಟಿಪಲ್ ಲೆಡ್ಜರ್ ಅಂತ ಆಪ್ಷನ್ ಸಿಗುತ್ತೆ. ಈಗ ಸಿಂಗಲ್ ಲೆಡ್ಜರ್. ನಾನೊಂದು ಇದಕ್ಕೆ ಎಕ್ಸಸೈಸ್ ತಗೊಳ್ತೀನಿ. ಕ್ರಿಯೇಟ್ ಎ ಕಂಪನಿ XYZ ಅಂಡ್ ಎಂಟರ್ ದಿ ಫಾಲೋಯಿಂಗ್ ಡೀಟೇಲ್ಸ್. ಆಲ್ರೆಡಿ ನನ್ನ ಹತ್ರ XYZ ಕಂಪ್ನಿ ಇದೆ. ನೀವು ಆಲ್ರೆಡಿ ಕಲ್ತಿದ್ದೀರಾ. ಕರ್ಮಾ ವಾಟರ್ ಸೊಲ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡಿ ಹೇಗೆ ಕಂಪ್ನಿ ಕ್ರಿಯೇಷನ್ ತೋರಿಸಿದ್ನೋ ಅದೇ ರೀತಿ XYZ ಕಂಪನಿನೂ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಲೆಡ್ಜರ್ಸ್ ಎಂಟ್ರಿ ಮಾಡಬೇಕು. ಅಕೌಂಟ್ಸ್ ಇನ್ಫೋ ಆಪ್ಷನ್ಗೆ ಹೋದ್ವಿ. ಅದರಲ್ಲಿ ಲೆಡ್ಜರ್ಸ್ ಅಲ್ಲಿ ಸಿಂಗಲ್ ಲೆಡ್ಜರ್ ಕ್ರಿಯೇಟ್. ಇದು ಲೆಡ್ಜರ್ ಕ್ರಿಯೇಷನ್ ಸ್ಕ್ರೀನು.
ಈ ಸ್ಕ್ರೀನ್ ಎಲ್ಲ ನಿಮ್ಮ ಮೈಂಡಲ್ಲಿ ಇರಬೇಕು. ನೇಮ್ ಆಫ್ ದಿ ಲೆಡ್ಜರ್, ಫಸ್ಟ್ ಲೆಡ್ಜರು ಫರ್ನಿಚರ್ ಅಕೌಂಟ್ ಅಂತ. ನಾನು ಫುಲ್ ನೇಮ್ ತಗೊಂಡಿದ್ದೀನಿ, A/C ಆ ರೀತಿ ತಗೊಂಡಿಲ್ಲ. ಫರ್ನಿಚರ್ ಅಕೌಂಟು ಯಾವ ಗ್ರೂಪ್ ನಲ್ಲಿ ಬರುತ್ತೆ, ಲಿಸ್ಟ್ ಆಫ್ ಗ್ರೂಪ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ನಿಮಗೆ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಲಿಸ್ಟ್ ಆಫ್ ಗ್ರೂಪ್ಸು. ಫರ್ನಿಚರ್ ಅಂದರೆ ಇಟ್ಸ್ ಎ ಫಿಕ್ಸ್ಡ್ ಅಸೆಟ್ ಗ್ರೂಪ್ಗೆ ಬರುತ್ತೆ. ಸೊ ನಾನು ಗ್ರೂಪಲ್ಲಿ ಇದು ಆಲ್ರೆಡಿ ಇರುತ್ತೆ, ಅದು ಫಿಕ್ಸ್ಡ್ ಅಸೆಟ್ಸ್ನ ಚೂಸ್ ಮಾಡ್ಕೋಬೇಕು. ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್ ಅಂತ ಕೇಳ್ತಾ ಇದೆ. ನೋ ಅಂತಾನೆ ಇರಲಿ, ನಾನು ಎಸ್ ಅಂತ ಕೊಟ್ರೆ ಇನ್ವೆಂಟ್ರಿ ಡೇಟಾ ಹಾಕಬೇಕಾಗುತ್ತೆ. ಫರ್ನಿಚರ್ ಅಕೌಂಟ್ ಅಡ್ರೆಸ್ಸು, XYZ, ಮೇಲಿಂಗ್ ಡೀಟೇಲ್ಸ್ ಬೇಕಿದ್ರೆ ಕೊಡ್ಬೋದು, ಬ್ಯಾಂಗ್ಳೂರು, ಸ್ಟೇಟು, ಪಿನ್ ಕೋಡು ಎಂಟ್ರಿ ಮಾಡ್ಕೋಬೋದು. ನಾನು ಇನ್ವೆಂಟ್ರಿ ಡೀಟೇಲ್ಸ್ ಅಫೆಕ್ಟೆಡ್ ಎಸ್ ಅಂತ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಪ್ರಾಸೆಸ್ ಬರ್ತಾ ಇರೋದು. ಬೇರೆ ಲೆಡ್ಜರಲ್ಲಿ ನೋಡೋಣ. ಈಗ ಇಷ್ಟು ಅದೇಗಿದೆ ಹಾಗೆ ಎಂಟ್ರಿ ಆಗೋದು. ಪ್ಯಾನ್ ನಂಬರ್ ಇದ್ರೆ ಪ್ಯಾನ್ ನಂಬರ್ ಎಂಟ್ರಿ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಇದ್ರೆ ಅದು ಎಂಟ್ರಿ ಮಾಡ್ಕೋಬಹುದು. ಇಷ್ಟೇ ಸಿಂಪಲ್ ಸ್ಟೆಪ್ಸು. ಲೆಡ್ಜರ್ ಕ್ರಿಯೇಷನ್, ದಿಸ್ ಈಸ್ ಹೌ ಯು ಕ್ರಿಯೇಟ್ ಲೆಡ್ಜರ್. ಒಂದೇ ಲೆಡ್ಜರ್ ಮಾಡಿದ್ದು ಯಾವುದು, ಫರ್ನಿಚರ್ ಅಕೌಂಟು ಅಂಡರ್ ದಿ ಗ್ರೂಪ್ ಫಿಕ್ಸ್ಡ್ ಅಸೆಟ್ಸ್. ಅದರಲ್ಲೇನೆ ಇದೇ ರೀತಿ ಪ್ರಿಂಟರ್ ಪರ್ಚೇಸ್ ಅಕೌಂಟ್ ಅಂತ ಇದೆ. ಪ್ರಿಂಟರ್ ಪರ್ಚೇಸ್ ಅಕೌಂಟ್. ಪ್ರಿಂಟರ್ ಪರ್ಚೇಸ್ ಅಕೌಂಟು ಅಗೇನ್ ಗ್ರೂಪ್ ನಾನು ಡಿಸೈಡ್ ಮಾಡಬೇಕು. ನಿಮ್ಗಿದು ಗೊತ್ತಿರುತ್ತೆ. ಆಬ್ವಿಯಸ್ಲಿ ಅಂಡರ್ ಪ್ರಿಂಟರ್ನ ಪರ್ಚೇಸ್ ಮಾಡಿರೋದು ಅಂಡರ್ ಪರ್ಚೇಸ್ ಅಕೌಂಟ್ಸ್. ನಾನು ಇದನ್ನ ಈ ಬಾರಿ ನಾಟ್ ಅಪ್ಲಿಕೇಬಲ್ ಅಂತಾನೆ ಕೊಡ್ತೀನಿ. ಇನ್ವೆಂಟ್ರಿ ವ್ಯಾಲ್ಯೂಸ್ ಅಫೆಕ್ಟೆಡ್, ನೋಡಿ. ಎಸ್, ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಅಕೌಂಟ್. ರೆಂಟ್ ರಿಸೀವ್ಡ್ ಯಾವ ಗ್ರೂಪಿಗೆ ಬರುತ್ತೆ? ಆ ಕಂಪ್ನಿಗೆ ಅದು
ಹೇಗೆ ಅದು ಇನ್ಕಮ್ ಕ್ರೆಡಿಟ್ ಆಯ್ತಾ ಡೆಬಿಟ್ ಆಯ್ತಾ? ರೆಂಟ್ ರಿಸೀವ್ಡ್, ಅವರು ರೆಂಟಿಗೆ ಕೊಟ್ಟಿದ್ದಾರೆ ಆಫೀಸಿಂದ, ಸೊ ರೆಂಟ್ ರಿಸೀವ್ಡ್ ಇಲ್ಲಿ ಎಂಟ್ರಿ ಆಗಬೇಕು. ರೆಂಟ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್. ಡೈರೆಕ್ಟ್ ಅವ್ರಿಗೆ ಪ್ರಾಫಿಟ್ ಆಗ್ತಿರೋ ಅಂಥದ್ದಲ್ಲ, ಅವ್ರ ಕಂಪ್ನಿನಲ್ಲಿ ಮಾಡ್ತಾ ಇರೋ ಟ್ರಾನ್ಸಾಕ್ಷನ್ ಒಳಗೆ ಬರಲ್ಲ. ಇಂಡೈರೆಕ್ಟ್ ಇನ್ಕಮ್ ಎಲ್ಲಾನು ನೋ ಅಂತ ಕೊಡ್ತೀನಿ. ಈ ರೀತಿ ಒಂದಷ್ಟು ಎಕ್ಸಸೈಸ್ ಕೊಡ್ತೀನಿ, ಅದನ್ನು ನೀವು ವರ್ಕೌಟ್ ಮಾಡಿ. ವೇಜಸ್ ಅಕೌಂಟ್. ವೇಜಸ್ ಅಕೌಂಟು ಯಾವ ಕೆಟಗರಿಗೆ ಬರುತ್ತೆ ನೀವು ಗ್ರೂಪ್ನಲ್ಲಿ ಶೇರ್ ಮಾಡಬೇಕು. ಲಿಸ್ಟ್ ಬರ್ಕೋಬೇಡಿ, ಬರ್ಕೊಂಡು ಗ್ರೂಪ್ ಅಲೋಕೇಶನ್ ನೇಮ್ ನೀವು ಬರೆದು ತೋರಿಸ್ಬೇಕು. ಫರ್ನಿಚರ್ ಅಕೌಂಟು, ಪ್ರಿಂಟರ್ ಪರ್ಚೇಸ್ ಅಕೌಂಟ್, ರೆಂಟ್ ರಿಸೀವ್ಡ್ ಅಕೌಂಟ್ ಆಯಿತು. ಗ್ರೂಪ್ ಅಲೋಕೇಶನ್ನು ನಿಮ್ಮ ಹತ್ರ ಟ್ಯಾಲಿ ಇದ್ದು ಸಿಸ್ಟಮ್ಗಳಿದ್ರೆ ಥರ ಲೆಡ್ಜರ್ ಕ್ರಿಯೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ವೇಜಸ್ ಅಕೌಂಟ್, ಡೈರೆಕ್ಟ್ ಎಕ್ಸ್ಪೆನ್ಸ್. ಅದೇ ರೆಂಟ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್. ಈ ರೀತಿ ವಿಜಯ ಬ್ಯಾಂಕ್ ಅಕೌಂಟ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್, ಕಮಿಷನ್ ಗಿವನ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಪೆಟ್ರೋಲ್ ಚಾರ್ಜಸ್ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್, ಜಾನ್ ಫ್ಯಾಕ್ಟರಿ ಅಕೌಂಟ್, ಬ್ರಾಕೆಟ್ ಅಲ್ಲಿ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಜಾನ್ ಫ್ಯಾಕ್ಟರಿ ಅಂತ ಬರ್ಕೊಳ್ಳಿ. ಅವರು ಸನ್ರಿ ಕ್ರೆಡಿಟಾರ್ಸ್ ಆಗ್ತಾರ ಡೆಟಾರ್ಸ್ ಆಗ್ತಾರ, ಯು ಶುಡ್ ಡಿಸೈಡ್ ಇಟ್. ರಾಮ್ ಏಜೆನ್ಸಿ ಅಕೌಂಟ್, ಇವ್ರಿಗೆ ಗೂಡ್ಸ್ನ ಸೇಲ್ ಮಾಡಿದೀವಿ ನಮ್ಮ ಕಂಪನಿಯಿಂದ, ಅಂದ್ರೆ XYZ ಕಂಪನಿಯಿಂದ. ರಾಮ್ ಏಜೆನ್ಸಿ ಅಕೌಂಟ್. ಅಗೇನ್ ಇವರು ಸನ್ರಿ ಕ್ರೆಡಿಟಾರ್ಸ್ ಆಗ್ತಾರ ಡೆಟಾರ್ಸ್ ಆಗ್ತಾರ, ಯು ಶುಡ್ ಡಿಸೈಡ್. ಡಿಪ್ರಿಸಿಯೇಷನ್ ಅಕೌಂಟ್, ಕಂಪ್ಯೂಟರ್ ಸೇಲ್ಸ್ ಅಕೌಂಟ್, ಟೆಲಿಫೋನ್ ಚಾರ್ಜಸ್ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್. ಇದಿಷ್ಟಕ್ಕೆ ಗ್ರೂಪ್ ಅಲೋಕೇಶನ್ ಬರೆದ್ಬಿಟ್ಟು ಅದನ್ನ ಶೇರ್ ಮಾಡಿ. ನೀವು ಡಿಸ್ಕಷನ್ ಮಾಡಿಕೊಂಡು ಅದನ್ನ ಮಾಡ್ಕೋಬಹುದು. ನಿಮಗೆ ಇದು ಈಸಿ ಆಗುತ್ತೆ ಗ್ರೂಪ್ ಅಲೋಕೇಶನ್. ಬಟ್ ಪ್ರಾಕ್ಟಿಕಲ್ ಆಗಿ ಹೇಗೆ ಲೆಡ್ಜರ್ ಕ್ರಿಯೇಟ್ ಮಾಡೋದು ಆ ಸ್ಟೆಪ್ಸ್ ನೀವು ನೋಡಿದ್ರಿ. 3rd ಚಾಪ್ಟರ್ದು ಟಾಪಿಕ್ ಇದು. ಕಂಪನಿ ಕ್ರಿಯೇಷನ್, ಅಕೌಂಟ್ಸ್ ಇನ್ಫೋ, ಲೆಡ್ಜರ್ ಕ್ರಿಯೇಷನ್. ಮತ್ತೆ ಕ್ರಿಯೇಟ್ ಮಾಡಿರೋ ಲೆಡ್ಜರ್ ನೀವು ನೋಡ್ಬೇಕಂದ್ರೆ ಎಸ್ಕೇಪ್ ಕೊಟ್ಟು ಬ್ಯಾಕ್ ಹೋಗಿ, ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಸಾಕು ಬ್ಯಾಕ್ ಹೋಗ್ತಾ ಇರುತ್ತೆ. ಡಿಸ್ಪ್ಲೇಗೆ ಬನ್ನಿ. XYZ ಕಂಪನಿಗೆ ಸುಮಾರು ನಾನು ಲೆಡ್ಜರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾವು ಇವತ್ತು ಮಾಡಿದ್ದು ಇದು ಪ್ರಿಂಟರ್ ಪರ್ಚೇಸ್ ಅಕೌಂಟ್. ಒಂದು ಎಕ್ಸಾಂಪಲ್, ಜಸ್ಟ್ ಎಂಟರ್ ಪ್ರೆಸ್ ಮಾಡ್ತೀನಿ, ಆ ಲೆಡ್ಜರ್ನ ನಾನಿಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಪ್ರಿಂಟರ್ ಪರ್ಚೇಸ್ ಅಕೌಂಟ್ ಆದ್ಮೇಲೆ ನಾವು ಇನ್ನೊಂದು ಮಾಡಿದ್ದು ಫರ್ನಿಚರ್ ಅಕೌಂಟ್ ಅಂತ. ನಾನು ಫುಲ್ ವರ್ಡ್ಸ್ ಅಲ್ಲಿ ಹಾಕಿದ್ದೀನಿ. ಫರ್ನಿಚರ್ ಅಕೌಂಟ್, ಅದನ್ನು ಹೀಗೆ ಓಪನ್ ಮಾಡಿ ನೋಡ್ಕೋಬಹುದು. ಇದಕ್ಕೆ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ವಿ. ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಅಕೌಂಟ್. ರೆಂಟ್ ರಿಸೀವ್ಡ್ ಅಕೌಂಟ್ ಇಂಡೈರೆಕ್ಟ್ ಇನ್ಕಮ್ಗೆ ಬರುತ್ತೆ. ಇದು ಇನ್ನ ಮಿಕ್ಕಿದ್ದು ಆಸ್ ಎಕ್ಸಸೈಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡಿಸ್ಪ್ಲೇಗೆ ಹೋದ್ರೆ ಕ್ರಿಯೇಟ್ ಆಪ್ಷನ್ನು ನಾನು ಆಗಲೇ ತೋರಿಸಿದಾಗೆ
ಲೆಡ್ಜರ್ ಕ್ರಿಯೇಟ್ ಮಾಡಕ್ಕೆ ಅಲೋ ಮಾಡುತ್ತೆ, ಡಿಸ್ಪ್ಲೇ ಅದನ್ನ ನೋಡಕ್ಕೆ ಅಲೋ ಮಾಡುತ್ತೆ, ಆಲ್ಟರ್ ಆಪ್ಷನ್ ಚೇಂಜ್ ಮಾಡ್ಕೋಬಹುದು. ನಾನೇನೋ ತಪ್ಪು ಮಾಡಿದ್ದೆ ಸಪೋಸ್ ಅನ್ಕೊಳ್ಳಿ, ಫರ್ನಿಚರ್ ಅಕೌಂಟ್ಗೆ ಹೋಗೋಣ, ಇಲ್ಲಿ ಮಿಸ್ಟೇಕ್ ಆಗಿತ್ತು, ನಾನು ಅದನ್ನ ಕರೆಕ್ಷನ್ ಮಾಡಬೇಕು. ಈಗ ಗ್ರೂಪೇ ನಾನು ಅಡ್ರೆಸ್ ರಾಂಗ್ ಕೊಟ್ಟಿರ್ಬೋದು, ಅಂಡರ್ ಫಿಕ್ಸ್ಡ್ ಅಸೆಟ್ಸ್ ಬದಲು ಇನ್ಯಾವುದೋ ಕೊಟ್ಟಿರ್ಬೋದು. ಕರೆಕ್ಷನ್ ಮಾಡಿಕೊಂಡು ಯು ಕ್ಯಾನ್ ಮೂವ್ ಆನ್. ಇಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂಸ್ ಅಫೆಕ್ಟೆಡ್ ನೋ ಅಂತ ಕೊಡ್ತೀನಿ. ಈ ತರ ಒಂದು ಚೇಂಜ್ ಮಾಡ್ಕೊಳ್ತೀನಿ. ಮತ್ತೆ ಆಲ್ಟರ್ ಮಾಡಿ. ಆಲ್ಟರ್ ಮಾಡೋ ಉದ್ದೇಶನೇ ಅದು, ಆಲ್ಟ್ರೇಷನ್ ಅಂದ್ರೆ ಚೇಂಜಸ್ ಮಾಡೋ. ಇದಿಷ್ಟು ಲೆಡ್ಜರ್ ಕ್ರಿಯೇಷನ್, ಅಕೌಂಟ್ಸ್ ಇನ್ಫೋ, ಡಿಸ್ಪ್ಲೇ, ಆಲ್ಟರ್. ಇದು ನೀವು ಸಿಲೆಬಸ್ ಅಲ್ಲಿ ಚಾಪ್ಟರ್ 3 ಟ್ಯಾಲಿನಲ್ಲಿ ನೋಡಿ. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಲೆಡ್ಜರ್ ಇದ್ರೆ ತಾನೇ ನೆಕ್ಸ್ಟ್ ನಾವು ವೋಚರ್ಸ್ ಮಾಡ್ಕೊಳಕ್ಕಾಗೋದು. ಸೊ ಫಸ್ಟ್ ಲೆಡ್ಜರ್ ಕಂಪ್ನಿ ಕ್ರಿಯೇಟ್ ಮಾಡಿ, ಪ್ರತಿ ಎಕ್ಸಸೈಸ್ ಅಲ್ಲೂ ಕಂಪ್ನಿ ಕ್ರಿಯೇಷನ್, ಲೆಡ್ಜರ್ ಕ್ರಿಯೇಷನ್. ಆಮೇಲೆ ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ. ವೌಚರ್ಸ್ಗೆ ಟ್ರಾನ್ಸಾಕ್ಷನ್ಸ್. ಥ್ಯಾಂಕ್ ಯು. Hello, the topic of this session is groups. Groups are collections of ledgers of the same nature. ನೀವು ledger create ಮಾಡಬೇಕಾದ್ರೆ list of options ಬರುತ್ತೆ. Create this ledger under the group ಅಂತ list of options ಬರುತ್ತೆ, like capital account, duties and taxes, loans and advances. ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ. ಬ್ಯಾಂಕ್ ಅಕೌಂಟ್, ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್ ಅಂತ. ಸೊ ಗ್ರೂಪ್ಸ್ ಆರ್ ದಿ ಕಲೆಕ್ಷನ್ ಆಫ್ ಲೆಡ್ಜರ್ಸ್ ಆಫ್ ದಿ ಸೇಮ್ ನೇಚರ್. ಅಕೌಂಟ್ ಗ್ರೂಪ್ಸ್ ಆರ್ ಮೇಂಟೈನ್ಡ್ ಟು ಡಿಟರ್ಮೈನ್ ದಿ ಹೈರಾರ್ಕಿ ಆಫ್ ಲೆಡ್ಜರ್ ಅಕೌಂಟ್ಸ್, ವಿಚ್ ಈಸ್ ಹೆಲ್ಪ್ಫುಲ್ ಇನ್ ಡಿಟರ್ಮೈನಿಂಗ್ ಅಂಡ್ ಪ್ರೆಸೆಂಟಿಂಗ್ meaningful and compliant reports. You can group the ledger accounts under the required groups at the time of creating the chart of accounts, or you can alter them at any time. So in tally.erp9 there are two options for creating groups. One is single group, another one is multiple group. Gateway of Tally, accounts info, ಇಲ್ಲಿ ಗ್ರೂಪ್ಸ್ ಅಂತ ಆಪ್ಷನ್ ಇರುತ್ತೆ. Single group, multiple groups. You can enter the name of the group in this section. Enter the name of the group, like I am going to enter now Shraddha Enterprise ಅಂತ ಎಂಟ್ರಿ ಮಾಡ್ತೀನಿ. Alias name, enter an alias name to allow access to the group using the alias in addition to its name, or leave it blank. Under, specify under the parent group. ನಾನಿಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ತೀನಿ. If it is a new primary group, select primary group. ಕ್ಯಾಪಿಟಲ್ ಅಕೌಂಟ್ ಗ್ರೂಪ್ ಅಲ್ಲಿ ತಗೊಂಡಿದ್ದೀನಿ, ಶ್ರದ್ಧಾ ಎಂಟರ್ಪ್ರೈಸ್. ನ್ಯೂ ಕಂಪನಿ ಸ್ಟಾರ್ಟ್ ಆಗಿದೆ, ನ್ಯೂ ಗ್ರೂಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಫಸ್ಟ್ ಬರೋ ಅಂಥದ್ದೇ ಕ್ಯಾಪಿಟಲ್ ಗ್ರೂಪ್. Group behaves like a sub-ledger ಅಂತ ಇದೆ. This option will allow such groups to behave as defined in the master, to act as equal to the behavior of ledger. When group behaves like sub-ledger, it is set to none. The same will display all the ledgers grouped under the same in detailed mode.
in detail display ಆಗುತ್ತೆ information about the ledger if it behaves like a sub-ledger. Net debit credit balances for reporting. Setting this option to yes will display either the net debit or credit balance in the report. Used for calculation anta ide option. Set this option to yes if ledgers under this group will have percentages for the discounts or taxes to be used in invoice entry. Anta cases alli matra tax calculation, discounts ಈ ರೀತಿ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಗಿದ್ರೆ ಯೂಸ್ ಮಾಡ್ಕೊಳ್ಳೋದು. ಸೆಟ್ ಇಟ್ ಟು ಎಸ್. ಮೆಥಡ್ ಟು ಅಲೋಕೇಟ್ ವೆನ್ ಯೂಸ್ಡ್ ಇನ್ ಪರ್ಚೇಸ್ ಇನ್ವಾಯ್ಸ್. Allocation method from the list. This is used to allocate the expense of the item in the ratio of the quantity or value. Can create multiple groups also. So ಅದು ಯಾವುದು ಅಪ್ಲಿಕೇಬಲ್ ಇಲ್ಲ ಅಂತಂದರೆ ಜಸ್ಟ್ ಸಿಂಪ್ಲಿ ಎಂಟರ್ ದಿ ನೇಮ್ ಆಫ್ ದಿ ಗ್ರೂಪ್ ಅಂಡರ್ ವಿಚ್ ಕ್ಯಾಟಗರಿ ಡಸ್ ಇಟ್ ಕಮ್, ಅಷ್ಟು ಸಾಕು. ಇಲ್ಲಿ ಡಿಸ್ಪ್ಲೇ ಸೆಕ್ಷನ್ಗೆ ಹೋದರೆ ನಿಮಗೆ ಲಿಸ್ಟ್ ಆಫ್ ಗ್ರೂಪ್ಸು ಕಾಣಿಸುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ಸಮ್ ಆಫ್ ದಿ ಗ್ರೂಪ್ಸ್ ಲೈಕ್ ಕ್ಯಾಪಿಟಲ್ ಅಕೌಂಟ್. This records the capital and reserves of the company. The ledgers that belong to capital accounts are share capital, partners capital account, proprietors capital account, like this. ಇದೆಲ್ಲಾನು ಈ ರಿಲೇಟೆಡ್ ಟ್ರಾನ್ಸಾಕ್ಷನ್ಗಳೆಲ್ಲ ಕ್ಯಾಪಿಟಲ್ ಅಕೌಂಟ್ ಕ್ಯಾಟಗರಿಗೆ ಫಾಲ್ ಆಗುತ್ತೆ. ನೆಕ್ಸ್ಟು ಕರೆಂಟ್ ಅಸೆಟ್ಸ್. This records the assets that do not belong either to bank accounts or to cash in hand subgroup. Bank accounts anta ive. Current account, savings account, short term deposit accounts ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಕ್ಯಾಟಗರಿನಲ್ಲಿ ಫಾಲ್ ಆಗುತ್ತೆ. ಡೆಪಾಸಿಟ್ಸ್. ಈ ಗ್ರೂಪ್ನಲ್ಲಿ ಇಟ್ ಕಂಟೈನ್ಸ್ ಫಿಕ್ಸ್ಡ್ ಡೆಪಾಸಿಟ್ಸ್, ಸೆಕ್ಯೂರಿಟಿ ಡೆಪಾಸಿಟ್ಸ್ ಆರ್ ಎನಿ ಡೆಪಾಸಿಟ್ ಮೇಡ್ ಬೈ ದಿ ಕಂಪನಿ. Loans and advances asset. This records all loans given by the company and advances of a non-trading nature. Advance against salaries provide ಮಾಡಿರ್ತೀರಾ, even for the purchase of fixed assets. ಈ ಥರದಕ್ಕೆಲ್ಲ ಈ ರೀತಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಗ್ರೂಪ್ನಲ್ಲಿ ತಗೋಬೇಕು. ಸ್ಟಾಕ್ ಇನ್ ಹ್ಯಾಂಡ್. Stock in hand. This group contains accounts like raw materials, work in progress and finished goods. ಈ ರೀತಿ ಟ್ರಾನ್ಸಾಕ್ಷನ್ಗೆ ಸ್ಟಾಕ್ ಇನ್ ಹ್ಯಾಂಡ್ ಗ್ರೂಪ್ ತಗೊಳ್ಳಿ. ಸನ್ರಿ ಡೆಟಾರ್ಸ್. Sundry debtor is a person who bought goods or received service from us. ಅಂದರೆ ನಾವು ಯಾರಿಗೆ ಸೇಲ್ ಮಾಡಿರ್ತೀವಿ ಸನ್ರಿ ಡೆಟಾರ್ಸ್ ಕ್ಯಾಟಗರಿಗೆ ಬರ್ತಾರೆ. ಸನ್ರಿ ಕ್ರೆಡಿಟಾರ್ಸ್ ಅಂತ ಇನ್ನೊಂದು ಗ್ರೂಪ್ ಇದೆ. ಯಾರಿಂದ ನಾವು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ರಿಸೀವ್ ಮಾಡ್ಕೊಂಡಿರ್ತೀವಿ ಅವರು ಸನ್ರಿ ಕ್ರೆಡಿಟಾರ್ಸ್ ಗ್ರೂಪಿಗೆ ಬರ್ತಾರೆ. ಇದಿಷ್ಟು ಬ್ಯಾಂಕ್ ಅಕೌಂಟ್ಸ್, ಡೆಪಾಸಿಟ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್, ಸನ್ರಿ ಡೆಟಾರ್ಸ್, ಸ್ಟಾಕ್ ಇನ್ ಹ್ಯಾಂಡ್. ಇದಿಷ್ಟು ಗ್ರೂಪ್ಗಳು ಕರೆಂಟ್ ಅಸೆಟ್ಸ್ ಅನ್ನೋ ಕ್ಯಾಟಗರಿಲಿ ಬರುತ್ತೆ. ಕರೆಂಟ್ ಲೇಯಬಿಲಿಟೀಸ್ ಕ್ಯಾಟಗರಿನಲ್ಲಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಸನ್ರಿ ಕ್ರೆಡಿಟಾರ್ಸ್, ಪ್ರಾವಿಷನ್ಸ್ ಈ 3 ಗ್ರೂಪ್ಸ್ ಬರುತ್ತೆ. ಇನ್ವೆಸ್ಟ್ಮೆಂಟ್ಸ್, ಲೋನ್ಸ್ ಅನ್ನೋ ಕ್ಯಾಟಗರಿನಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಗ್ರೂಪ್, ಬ್ಯಾಂಕ್, OCC ಅಕೌಂಟ್, ಬ್ಯಾಂಕ್, OD ಅಕೌಂಟ್ಸ್ ಈ ಗ್ರೂಪ್ಗಳು ಬರುತ್ತೆ. ಬ್ಯಾಂಕ್ ಅಕೌಂಟ್ಸ್ ಸುಮಾರಿದೆ. ಯು ಕ್ಯಾನ್ ವ್ಯೂ ಹಿಯರ್. ಬ್ಯಾಂಕ್ OCC ಅಕೌಂಟ್, ಬ್ಯಾಂಕ್ OD ಅಕೌಂಟ್ ಈ ರೀತಿ ಇದೆ. ಅನ್ಸೆಕ್ಯೂರ್ಡ್ ಲೋನ್ಸ್
ಮತ್ತು ಸೆಕ್ಯೂರ್ಡ್ ಲೋನ್ಸ್ನ ಗ್ರೂಪ್ ಬರುತ್ತೆ. ಇದು ಅಕಾರ್ಡಿಂಗ್ ಟು ಟ್ರಾನ್ಸಾಕ್ಷನ್, ನೀವು ಆ ಟ್ರಾನ್ಸಾಕ್ಷನ್ ಓದ್ಕೊಂಡು ಗ್ರೂಪ್ನ ಚೂಸ್ ಮಾಡ್ತಾ ಹೋಗ್ತೀರಾ. ಲೋನ್ಸ್ ಆಬ್ಟೈನ್ಡ್ ಅಗೇನ್ಸ್ಟ್ ದಿ ಸೆಕ್ಯೂರಿಟಿ ಆಫ್ ಸಮ್ ಅಸೆಟ್, ಯಾವ್ದಾದ್ರು ಅಸೆಟ್ನ ನೀವು ಲೆಂಡ್ ಮಾಡಿ ಅದರ ಅಗೇನ್ಸ್ಟ್ ಲೋನ್ ತಗೋತಾ ಇದ್ರೆ ಸೆಕ್ಯೂರ್ಡ್ ಲೋನ್ ಆಗುತ್ತೆ. ಅದು ಅನ್ಸೆಕ್ಯೂರ್ಡ್ ಲೋನ್ ಕ್ಯಾಟಗರಿ, ಲೋನ್ಸ್ ಫ್ರಮ್ ಪಾರ್ಟ್ನರ್ಸ್ ಆರ್ ಔಟ್ಸೈಡ್ ಪಾರ್ಟೀಸ್, ಇದು ಅನ್ಸೆಕ್ಯೂರ್ಡ್ ಲೋನ್ ಕ್ಯಾಟಗರಿಗೆ ಬರುತ್ತೆ. ಇದು ಅನ್ಸೆಕ್ಯೂರ್ಡ್ ಲೋನ್ಸ್. ನೆಕ್ಸ್ಟ್ ರೆವೆನ್ಯೂ ಗ್ರೂಪ್ನಲ್ಲಿ ಸೇಲ್ಸ್ ಅಕೌಂಟ್, ಪರ್ಚೇಸ್ ಅಕೌಂಟ್, ದೀಸ್ ಥಿಂಗ್ಸ್, ಪರ್ಚೇಸ್ ಅಕೌಂಟ್ಸ್, ಸೇಲ್ಸ್ ಅಕೌಂಟ್ಸ್, ಇದೆಲ್ಲ ಟ್ರಾನ್ಸಾಕ್ಷನ್ಸ್ನಲ್ಲಿ ಯೂಸ್ ಮಾಡ್ತಾ ಇರ್ತೀರ. ವೆನ್ ಯು ಮೇಕ್ ಎ ಸೇಲ್, ವೆನ್ ಯು ಮೇಕ್ ಎ ಪರ್ಚೇಸ್. ಡೈರೆಕ್ಟ್ ಇನ್ಕಮ್, ನಾನ್ ಟ್ರೇಡ್ ಇನ್ಕಮ್ ಅಕೌಂಟ್ಸ್ ದಟ್ ಅಫೆಕ್ಟ್ ದಿ ಗ್ರಾಸ್ ಪ್ರಾಫಿಟ್. ಸೊ ಅದು ಡೈರೆಕ್ಟ್ ಇನ್ಕಮ್ ಕ್ಯಾಟಗರಿಗೆ ಬರುತ್ತೆ. ಲೈಕ್ ಸರ್ವಿಸಿಂಗ್ ಆ್ಯಂಡ್ ಕಾಂಟ್ರಾಕ್ಟಿಂಗ್ ಚಾರ್ಜಸ್ ದಟ್ ಫಾಲೋ ದಿ ಸೇಲ್ ಆಫ್ ಎಕ್ವಿಪ್ಮೆಂಟ್. ಅದಾದರೂ ಸೇಲ್ ಮಾಡಿ ಕಂಪನಿಯಿಂದ ಪ್ರಾಡಕ್ಟು, ಅದರಿಂದ ಬಂದಿರೋ ಅಂಥ ಅಮೌಂಟ್, ಅದಕ್ಕೆ ನೀವು ಹಾಕಿರೋಂಥ ಚಾರ್ಜಸ್ಸು ಅದರಿಂದ ಬಂದಿರೋ ಅಂಥದ್ದು ಅಮೌಂಟು. ಇಂಡೈರೆಕ್ಟ್ ಇನ್ಕಮ್, ಇಂಟ್ರೆಸ್ಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಈ ರೀತಿ ನಾನ್ ಸೇಲ್ ಇನ್ಕಮ್ ಅಕೌಂಟ್ಸ್, ಇದೆಲ್ಲ ಇಂಡೈರೆಕ್ಟ್ ಇನ್ಕಮ್ ಕ್ಯಾಟಗರಿಗೆ ಬರುತ್ತೆ. ಈಗ ಸ್ಯಾಲ್ರಿ ಪೇ ಟು ದಿಸ್ ಮಚ್ ಆಫ್ ಅಮೌಂಟ್ ಟು ದೀಸ್ ಎಂಪ್ಲಾಯೀಸ್ ಅಂತ ಒಂದು ಟ್ರಾನ್ಸಾಕ್ಷನ್ ಇದ್ರೆ ಅದು ಇಂಡೈರೆಕ್ಟ್ ಇನ್ಕಮ್ಗೆ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಬರುತ್ತೆ. ಇಂಟ್ರೆಸ್ಟ್ ರಿಸೀವ್ ಮಾಡ್ಕೊಂಡಿದ್ರೆ, ರೆಂಟ್ ಇಂದ ರಿಸೀವ್ ಮಾಡ್ಕೊತಿದ್ರೆ ಇಂಡೈರೆಕ್ಟ್ ಇನ್ಕಮ್ಗೆ ಬರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್, ದೀಸ್ ಅಕೌಂಟ್ಸ್ ಡಿಟರ್ಮೈನ್ ದಿ ಗ್ರಾಸ್ ಪ್ರಾಫಿಟ್ ಆಫ್ ದಿ ಕಂಪನಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಆಗಲೇ ಹೇಳಿದಾಗೆ ಸ್ಯಾಲ್ರಿ ಪ್ರೊವೈಡೆಡ್, ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟೀಸ್, ಈ ರೀತಿದೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಬರುತ್ತೆ. ಗ್ರಾಸ್ ಪ್ರಾಫಿಟ್ ಡಿಟರ್ಮೈನ್ ಮಾಡೋ ಅಂಥದ್ದು ಡೈರೆಕ್ಟ್ ಎಕ್ಸ್ಪೆನ್ಸ್ ಗ್ರೂಪ್ಗೆ ಬರುತ್ತೆ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು create group, and these are some of the kinds of groups. Thank you all.